ಹರೇ ಕೃಷ್ಣ, ಜೈ ಜಗನ್ನಾಥ. ಈಗ ಸದ್ಯಕ್ಕೆ ಪುರಿ ಕ್ಷೇತ್ರದಲ್ಲಿ ಆ ಜಗನ್ನಾಥನ ಆಲಯದಲ್ಲಿ ಸುಭದ್ರ, ಬಲರಾಮ ಮತ್ತೆ ಜಗನ್ನಾಥ ಆ ಮೂರು ಮೂರ್ತಿಗಳಿಗೆ ಆ ಆಕಾರ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಆ ಮೂರು ಮೂರ್ತಿಗಳಿಗೆ ಆ ಆಕಾರ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಒಂದು ರಹಸ್ಯ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಈ ಹಿಂದೆ ದ್ವಾಪರ ಯುಗದಲ್ಲಿ ದ್ವಾರಕದಲ್ಲಿ ಇದ್ದಂತಹ ರಾಣಿಯರಿಗೆ ಬೃಂದಾವನದಲ್ಲಿ ನಡೆದಂತಹ ಕೃಷ್ಣ ಅಲ್ಲಿ ಏನೇನೆಲ್ಲ ಲೀಲೆ ಮಾಡ್ದ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಕ್ಕೆ ಆಸಕ್ತಿ ಉಂಟಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಬೃಂದಾವನದಲ್ಲಿ ಆದಂತಹ ಲೀಲೆಗಳು ಕೇವಲ ಗೊತ್ತಾಗಿದ್ದು ಯಶೋಧ ಮಾತೆಗೆ, ನಂದ ಮಹಾರಾಜನಿಗೆ, ರೋಹಿಣಿಗೆ, ಬಲರಾಮನಿಗೆ, ಕೃಷ್ಣನಿಗೆ ಮತ್ತೆ ಕೃಷ್ಣನ ಸಂಗಡಿಗರಿಗೆ, ಬೃಂದಾವನದ ನಿವಾಸಿಗಳಿಗೆ. ಆದ್ರೆ ಈ ರಾಣಿಯರಿಗೆ ಕೃಷ್ಣನ ಲೀಲೆಗಳ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಆದ್ರೂ ಆ ಬೃಂದಾವನದಲ್ಲಿ ಕೃಷ್ಣ ಮಾಡಿದಂತಹ ಲೀಲೆಗಳ ಬಗ್ಗೆ ತಿಳ್ಕೊಬೇಕು ಅನ್ನೋ ಕುತೂಹಲ ಉಂಟಾಗುತ್ತೆ ಅವರಲ್ಲಿ. ಹೀಗೆ ದ್ವಾರಕೆಯಲ್ಲಿದ್ದಂತಹ ರಾಣಿಗಳೆಲ್ಲರೂ ರೋಹಿಣಿ ಮಾತೆ ಹತ್ರ ಹೋಗಿ, ತಾಯಿ, ಕೃಷ್ಣ ಬೃಂದಾವನದಲ್ಲಿ ಏನೇನೆಲ್ಲ ಲೀಲೆ ಮಾಡ್ದ, ದಯವಿಟ್ಟು ನಮಗೆ ಅದನ್ನ ಹೇಳಿ, ನಾವು ಅದನ್ನ ತಿಳ್ಕೊಳ್ಳೋದಕ್ಕೆ ಕುತೂಹಲದಿಂದ ಕಾಯ್ತಿದ್ದೀವಿ ಅಂತ ಕೇಳ್ಕೊತಾರೆ. ಅದಕ್ಕೆ ರೋಹಿಣಿ ಮಾತೆ ಹೇಳ್ತಾರೆ, ಖಂಡಿತವಾಗ್ಲೂ ಕೃಷ್ಣ ಬೃಂದಾವನದಲ್ಲಿ ಏನೇನೆಲ್ಲ ಲೀಲೆಗಳನ್ನ ಮಾಡ್ದ ಅಂತ ನಾನು ನಿಮ್ಗೆ ಹೇಳ್ತೀನಿ. ಆದ್ರೆ ಅದಕ್ಕೆ ಕೆಲವೊಂದು ಷರತ್ತುಗಳಿದೆ. ನಾನು ಕೃಷ್ಣನ ಲೀಲೆಗಳ ಬಗ್ಗೆ ಹೇಳುವಾಗ ಕೃಷ್ಣ ಅಥವಾ ಬಲರಾಮರು ಇದರ ಬಗ್ಗೆ ಕೇಳಿಸ್ಕೋಬಾರ್ದು. ಅದಕ್ಕಾಗಿ ಸುಭದ್ರ, ನೀನು ಈ ಕೋಣೆಯ ಭಾಗದ ಹತ್ರ ಹೋಗಿ ನಿಂತ್ಕೊಂಡು ನೋಡ್ತಾ ಇರು. ಕೃಷ್ಣ ಮತ್ತೆ ಬಲರಾಮರು ನಾನು ಇಲ್ಲಿ ಅವರ ಲೀಲೆಗಳ ಬಗ್ಗೆ ಹೇಳ್ತಿರೋದನ್ನ ಅವರು ಕೇಳಿಸ್ಕೋಬಾರ್ದು. ಅಕಸ್ಮಾತ್ ಕೃಷ್ಣ ಅವನ ಲೀಲೆಗಳ ಬಗ್ಗೆ ಕೇಳಿಸ್ಕೊಂಡ ಅಂತ ಹೇಳಿದ್ರೆ ಅವನು ನಿಮ್ಮೆಲ್ಲರನ್ನು ಬಿಟ್ಟು ಮತ್ತೆ ವಾಪಸ್ ಬೃಂದಾವನಕ್ಕೆ ಹೋಗುವಂತಹ ಅವಕಾಶಗಳು ಜಾಸ್ತಿನೇ ಇದೆ ಅಂತ ರೋಹಿಣಿ ಮಾತೆ ಹೀಗೆ ಷರತ್ತುಗಳನ್ನ ಇರ್ತಾರೆ. ಸರಿ ಅಂತ ಹೇಳಿ ಸುಭದ್ರೆ ಕೂಡ ಕೋಣೆಯ ಹೊರಗಡೆ ಬಾಗಿಲಿಗೆ ಕಾವಲನ್ನ ಕಾಯ್ತಿರ್ತಾಳೆ. ಇಲ್ಲಿ ಒಳಗಡೆ ಏನ್ ನಡೀತಿರ್ತಪ್ಪ ಅಂತ ಹೇಳಿದ್ರೆ, ಬೃಂದಾವನದಲ್ಲಿ ಕೃಷ್ಣ ಮತ್ತೆ ಬಲರಾಮರು ಎಂತೆಂತಹ ಲೀಲೆಗಳನ್ನ ಮಾಡಿದ್ರು ಅಂತ ಆ ದ್ವಾರಕೆಯ ರಾಣಿಯರಿಗೆ ರೋಹಿಣಿ ಮಾತೆ ಹೇಳ್ತಿರ್ತಾರೆ. ಈ ಲೀಲೆಗಳನ್ನೆಲ್ಲ ಕೋಣೆಯ ಹೊರಗಿದ್ದ ಸುಭದ್ರೆ ಕೂಡ ಕದ್ದು ಕೇಳಿಸ್ಕೊತಿರ್ತಾರೆ. ಹೀಗೆ ಆ ಲೀಲೆಗಳನ್ನ ಕೇಳಿಸ್ಕೊಳ್ತಾ ಆ ಲೀಲೆಗಳಲ್ಲಿದ್ದಂತಹ ಒಂದು ಅಚ್ಚರಿ, ಇವೆಲ್ಲವನ್ನ ಕೇಳಿಸ್ಕೊಂತ ಆಕೆಗೆ ಒಂದು ಅಚ್ಚರಿ ಆಗತ್ತೆ, ಸಂತೋಷವಾಗತ್ತೆ, ಮಹದಾನಂದವಾಗತ್ತೆ. ಈ ಮಹದಾನಂದದಿಂದ ಏನಾಗತ್ತಂತ ಹೇಳಿದ್ರೆ, ಸುಭದ್ರೆ ಆಕೆಯ ಕಣ್ಣುಗಳು ದೊಡ್ಡದಾಗತ್ತೆ, ಅಗಲವಾಗಿ ಆಗತ್ತೆ. ಆ ಮಹದಾನಂದದಿಂದ ಆಕೆಯ ಅಂಗಾಂಗಗಳೆಲ್ಲವೂ ಬಾಡಿ ಒಳಗಡೆ ಹೋಗುತ್ತೆ. ಇವೆಲ್ಲವೂ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಮಹದಾನಂದವಾದಾಗ ಹೇಗೆ ಆಗುತ್ತೋ ಹಾಗೆ ಇದು ಕೂಡ ಆಗತ್ತೆ. ಆಕೆಯ ಕಾಲು, ಕೈ ಮತ್ತೆ ಕಿವಿಗಳು ಕೂಡ ಒಳಗೆ ಹೊರಟೋಗುತ್ತಂತ. ಹೀಗೆ ಸುಭದ್ರೆ ಕೇಳಿಸ್ಕೊತಿರ್ಬೇಕಂದ್ರೆ ಕೃಷ್ಣ ಮತ್ತೆ ಬಲರಾಮರು ಅಲ್ಲಿ ಬರ್ತಾರೆ. ಸುಭದ್ರೆ ಏನ್ ಇಷ್ಟೊಂದು ಆಸಕ್ತಿಯ ಕೇಳಿಸ್ಕೊತಿದ್ದಾಳೆ ಅಂತ ಅವರು ಹೋಗಿ ಕಿವಿ ಕೊಡ್ತಾರೆ. ಅವರಿಬ್ರು ಕೂಡ ರೋಹಿಣಿ ಮಾತೆ ಕೋಣೆಯ ಒಳಗೆ ಕೃಷ್ಣನ ಲೀಲೆಗಳನ್ನ ಹೇಳ್ತಿದ್ದಂತ ಆ ಪ್ರಸಂಗವನ್ನ ಇವರು ಕೂಡ ಕೇಳಿಸ್ಕೊತಾರೆ. ಯಾರು? ಕೃಷ್ಣ ಮತ್ತೆ ಬಲರಾಮ. ಸುಭದ್ರೆಗೆ ಹೇಗೆ ಅಚ್ಚರಿ ಮತ್ತೆ ಮಹದಾನಂದವಾಯ್ತೋ, ಕೃಷ್ಣ ಮತ್ತೆ ಬಲರಾಮರಿಗೂ ಕೂಡ ಅಷ್ಟೇ ಸಂತೋಷವಾಗುತ್ತೆ, ಅಷ್ಟೇ ಮಹದಾನಂದವಾಗುತ್ತೆ, ಮತ್ತೆ ಅಷ್ಟೇ ಅಚ್ಚರಿ ಕೂಡ ಆಗುತ್ತೆ. ತನ್ನ ಲೀಲೆಗಳನ್ನ ತಾನೇ ಕೇಳಿಸ್ಕೊಂಡು ಕೃಷ್ಣ ಅಚ್ಚರಿ ಮತ್ತೆ ಆನಂದ ಪಡ್ತಿದ್ದಾನೆ. ಅವರಿಬ್ಬರಿಗೂ ಕೂಡ ಅಷ್ಟೇ ಮಹದಾನಂದದಲ್ಲಿ ಕಣ್ಣುಗಳು ದೊಡ್ಡದಾಗತ್ತೆ, ಅಗಲವಾಗಿ ಆಗತ್ತೆ, ಅವರ ಕೈ, ಕಾಲು ಮತ್ತೆ ಕಿವಿಗಳು ಒಳಗಡೆ ಹೋದಂಗೆ ಆಗತ್ತೆ. ಈ ಮೂವರು ಕದ್ದು ಆ ಕೋಣೆಯಲ್ಲಿ ಏನ್ ಹೇಳ್ತಿದ್ದಾರೆ ಕೇಳಿಸ್ಕೊತಿದ್ರಲ್ಲ, ಈ ಪ್ರಸಂಗವನ್ನ ನೋಡಿದಂತಹ ನಾರದ ಮುನಿಗಳು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಕೃಷ್ಣನ ಹತ್ರ ಬಂದು, ಅಯ್ಯ, ನೀನೇ ಬೃಂದಾವನದಲ್ಲಿ ಮಾಡಿದಂತಹ ಲೀಲೆಗಳ ಬಗ್ಗೆ ಕೇಳಿಸ್ಕೊಂಡು ಇಷ್ಟೊಂದು ಮಹದಾನಂದವಾಗಿದ್ಯಾ. ಆದ್ರೆ ನನಗೊಂದು ಕೋರಿಕೆ ಇದೆ. ನೀನು ನಿನ್ನ ಅಣ್ಣ ಮತ್ತೆ ತಂಗಿಯರ ಜೊತೆಗೆ ಇದೇ ಆಕಾರದಲ್ಲಿ ಕಲಿಯುಗದಲ್ಲಿ ನಿನ್ನ ಭಕ್ತರಿಗೆ ದರ್ಶನವನ್ನು ಕೊಡಬೇಕು ಅಂತ ಒಂದು ಕೋರಿಕೆಯನ್ನ ಮುಂದೆ ಇರ್ತಾರೆ. ಸರಿ ಅಂತ ಹೇಳಿ ಭಗವಂತ ಕೂಡ ಇದಕ್ಕೆ ಒಪ್ಪಿಗೆಯನ್ನ ಕೊಡ್ತಾರೆ. ಸರಿ, ನಾನು ನನ್ನ ಅಣ್ಣನಾದ ಬಲರಾಮನ ಜೊತೆ, ನನ್ನ ತಂಗಿಯಾದ ಸುಭದ್ರೆ ಜೊತೆ ಇದೇ ಆಕಾರದಲ್ಲಿ ಕಲಿಯುಗದಲ್ಲಿ ನಾನು ಭಕ್ತರಿಗೆ ದರ್ಶನವನ್ನ ಕೊಡ್ತೇನೆ ಅಂತ. ಇದೇ ಈಗ ನಾವು ಪುರಿ ಕ್ಷೇತ್ರದಲ್ಲಿ ಯಾವ ಆಕಾರದಲ್ಲಿ ಮೂರ್ತಿಗಳನ್ನ ನೋಡ್ತಿದ್ದೇವೆ ಅದರ ಒಂದು ರಹಸ್ಯ. ನೀವು ಯಾವುದೇ ಕೃಷ್ಣನ ದೇಗುಲಕ್ಕೆ ಹೋದಾಗ್ಲೂ ಕೂಡ ಅಲ್ಲಿ ಕೃಷ್ಣನನ್ನು ನೋಡ್ತೀರಾ, ಅಥವಾ ರಾಧಾ ಕೃಷ್ಣನನ್ನು ನೋಡ್ತೀರಾ, ಅಥವಾ ರುಕ್ಮಿಣಿ ಕೃಷ್ಣನನ್ನು ನೋಡ್ತೀರಾ, ಅಥವಾ ಕೃಷ್ಣ ಅಥವಾ ಬಲರಾಮನನ್ನು ನೋಡ್ತೀರಾ. ಆದರೆ ಇದೇ ದೇಗುಲದಲ್ಲಿ ಮೊದಲ ಬಾರಿಗೆ ಕೃಷ್ಣ, ಸುಭದ್ರ ಮತ್ತೆ ಬಲರಾಮನನ್ನ ಒಟ್ಟಿಗೆ ನೋಡಬಹುದು. ಹಾಗಾಗಿ ಬ್ರಹ್ಮನ ಮೊದಲು 50 ವರ್ಷ ನೀಲಮಾಧವನಾಗಿ ದರ್ಶನ ಕೊಟ್ಟರೆ, ಮುಂದಿನ 50 ವರ್ಷ ಅಂದ್ರೆ ಬ್ರಹ್ಮನ ಮುಂದಿನ 50 ವರ್ಷ ಜಗನ್ನಾಥನಾಗಿ ತನ್ನ ಭಕ್ತರಿಗೆ ದರ್ಶನವನ್ನ ಕೊಡ್ತಿದ್ದಾನೆ. ಮುಂದಿನ ವಿಡಿಯೋದಲ್ಲಿ ಪುರಿಯಲ್ಲಿರುವಂತಹ ಆ ದೇಗುಲ ಹೇಗೆ ನಿರ್ಮಾಣವಾಯಿತು, ಹಾಗೆ ಆ ದೇಗುಲಕ್ಕೆ
ಈ ಮೂವರ ಮೂರ್ತಿಗಳನ್ನ ತಂದು ಪ್ರತಿಷ್ಠಾಪನೆ ಮಾಡಿದ್ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಬೇರೆಯವರಿಗೆ ಶೇರ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ, ಹಾಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಜಗನ್ನಾಥ. ಹರೇ ಕೃಷ್ಣ.